ಬೆಂಗಳೂರಿನಲ್ಲಿ ಉದ್ಯಮಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಉದ್ಯಮಿ ಸತೀಶ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿರೋದು. 50 ಕೋಟಿ ಮೌಲ್ಯದ ನಾಯಿ ಖರೀದಿ ಮಾಡಿದ್ದ ಸತೀಶ್ ಅಂದ್ರೆ ವಿಶ್ವದ ದುಬಾರಿ ನಾಯಿ ಒಡೆಯ ಆಗಿದ್ದಂತ ಉದ್ಯಮಿ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಬರೋಬ್ಬರಿ 50 ಕೋಟಿ ಮೌಲ್ಯದ ನಾಯಿಯನ್ನ ಖರೀದಿ ಮಾಡಿ ಸಾಕೊಂಡಿರೋದು ಅವರು. ಪ್ರಕರಣ ದಾಖಲು ಮಾಡಿಕೊಂಡು ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು. ನಾಯಿ ಬೆಲೆ 50 ಕೋಟಿ ಅನ್ನೋದು ಸುಳ್ಳು ಅನ್ನೋದು ಪತ್ತೆಯಾಗಿದೆ. ಸದ್ಯ ಮನೆಯಲ್ಲಿ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ವಿಶ್ವದ ಅತಿ ದುಬಾರಿ ನಾಯಿಯ ಒಡೆಯ ಡಾಗ್ ಬ್ರೀಡರ್ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಇದು 50 ಕೋಟಿ ಮೌಲ್ಯದ ಶ್ವಾನ ಅಲ್ಲ ಅನ್ನೋದು ಗೊತ್ತಾಗಿದೆಯಂತೆ. ಉದ್ಯಮಿ ಸತೀಶ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿರೋದು. 50 ಕೋಟಿ ರೂಪಾಯಿ ಕೊಟ್ಟು ವಿಶ್ವದ ಅತಿ ದುಬಾರಿ ಬಲಿಯ ಶ್ವಾನವನ್ನ ಖರೀದಿ ಮಾಡಿದ್ದೇನೆ ಅಂತ ಸತೀಶ್ ಅವರು ಹೇಳ್ಕೊಂಡು ಓಡಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿಯಾಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ರು, ಎಷ್ಟೆಲ್ಲ ಈ ಡಾಗ್ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ರು, ಅವೆಲ್ಲವನ್ನು ಕೂಡ ನೀವು ನೋಡಿದ್ದೀರಾ. ಇಡಿ ಅಧಿಕಾರಿಗಳು ಇದರ ಸಂಬಂಧನೇ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಗೊತ್ತಾಗಿದೆ ಇದು 50 ಕೋಟಿ ಬೆಲೆ ಬಾಳುವ ಶ್ವಾನ ಅಲ್ಲ ಅನ್ನೋದು. ಪರಿಶೀಲನೆ ನಡೆಸಿದ್ದಾರೆ. ಈ ಸತೀಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಈ ವೇಳೆ 50 ಕೋಟಿ ರೂಪಾಯಿ ಕೊಟ್ಟು ಸತೀಶ್ ನಾಯಿ ಖರೀದಿ ಮಾಡಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಇದು ಕಾಡು ತೋಳ ಮತ್ತು ಕಕೇಶಿಯನ್ ಶೆಫರ್ಡ್ ತಳಿಯ ಕ್ರಾಸ್ ಬ್ರೀಡ್ ಅವರ ಬಳಿ ಇರುವಂತ ಶ್ವಾನ ಅನ್ನೋದು ಗೊತ್ತಾಗಿದೆಯಂತೆ. ವಿಶ್ವದ ದುಬಾರಿ ಶ್ವಾನ ಅಂತ ಏನ್ ನೀವು ಅನ್ಕೊಂಡಿದ್ರಿ, ಎಷ್ಟು ದುಬಾರಿ ಶ್ವಾನವನ್ನ ಸಾಕಿದ್ದಾರಪ್ಪ ಉದ್ಯಮಿ ಸತೀಶ್ ಅವರು ಅಂತ ಎಲ್ಲರೂ ಕೂಡ ಹುಬ್ಬೇರಿಸ್ತಾ ಇದ್ರು. ಆದ್ರೆ ಇದು ವಿಶ್ವದ ಅತಿ ದುಬಾರಿಯ ಶ್ವಾನ ಅಲ್ಲ. 50 ಕೋಟಿ ರೂಪಾಯಿ ಮೌಲ್ಯದ ಶ್ವಾನ ಅಂತೂ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಗಿದೆ. ಈ ಕ್ಯಾಡಾಬೊಮ್ಸ್ ಹೇಡರ್ ಹೆಸರಿನ ಕಕೇಶಿಯನ್ ಶೆಫರ್ಡ್ ಬರೋಬ್ಬರಿ 100 kg ತೂಕ ಇದೆಯಂತೆ. ನೋಡೋದಕ್ಕೆ ಸಿಂಹದಂತೆ ಕಾಣುವಂತ ಈ ಶ್ವಾನದ ತಲೆಯ ಗಾತ್ರನೇ 38 ಇಂಚ್ ಇರೋದು. ಭುಜಗಳು 34 ಇಂಚ್ ಇರೋದು. ಶ್ವಾನದ ಕಾಲುಗಳು 2 ಲೀಟರ್ ಜ್ಯೂಸ್ ಬಾಟಲಿಯ ಗಾತ್ರದಷ್ಟು ದೊಡ್ಡದಾಗಿದೆಯಂತೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತ ಮಾಹಿತಿ ಇದು. ಇದು ಕ್ಯಾಸ್ಪಿಯನ್ ಮತ್ತು ಕಪ್ಪು ಸಮುದ್ರ ಮಧ್ಯೆ ಇರುವಂತ ಕಕೇಶಿಯಾ ಪ್ರಾಂತ್ಯದ ಬಳಿ ಜಾನುವಾರುಗಳ ರಕ್ಷಣೆಗೆ ಅಂತ ಸಾಕುವಂತ ಬ್ರೀಡ್ನ ನಾಯಿ ಅಂತ ಇದು. ಈ ತಳಿಯ ಶ್ವಾನ ಜಾರ್ಜಿಯಾ, ಆರ್ಮೇನಿಯಾ, ಅಜರ್ಬೈಜಾನ್ ಹಾಗೂ ವಸೇಟಿಯಾ, ಸರ್ಕಾಟಿಯಾ ಸೇರಿದಂತೆ ಟರ್ಕಿ, ರಷ್ಯಾ ದೇಶಗಳಲ್ಲಿ ಕಂಡುಬರುತ್ತೆ. ಅದನ್ನ ಇವರು ಇಲ್ಲಿ ಸಾಕೊಂಡಿರೋದು. ಭಾರತದಲ್ಲಿ ಈ ತಳಿಯ ನಾಯಿಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಇಡಿ ಅಧಿಕಾರಿಗಳು ದಾಳಿ ನಡೆಸಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತ ಮಾಹಿತಿ ಇದು. ಇಲ್ಲಿವರೆಗೂ ಕೂಡ ಉದ್ಯಮಿ ಸತೀಶ್ ಅವರು ಒಂದು ಬಿಲ್ಡಪ್ ಕೊಡ್ತಾ ಇದ್ರು. 50 ಕೋಟಿ ರೂಪಾಯಿ ಮೌಲ್ಯದ ಶ್ವಾನ ಇದು ಅಂತ. ಅನೇಕರು ಅವ್ರ ಮನೆಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂಸ್ ಮಾಡ್ತಾ ಇದ್ರು, ಸಾಕಷ್ಟು ಶೋಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೀಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಉದ್ಯಮಿ ಸತೀಶ್ ಅವರು 50 ಕೋಟಿ ಮೌಲ್ಯದ ಶ್ವಾನ ಸಾಕಿದ್ದೇನೆ ಅಂತಿದ್ರು. ಆದ್ರೀಗ ಇಡಿ ಅಧಿಕಾರಿಗಳು ಬಹಳ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು 50 ಕೋಟಿ ರೂಪಾಯಿ ಮೌಲ್ಯದ ಶ್ವಾನ ಅಲ್ಲ ಅಂತ. ಏನೇನ್ ಡೀಟೇಲ್ಸ್ ಸಿಕ್ಕಿದೆ ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ? ಏನು ಸತೀಶ್ ಅವರು ಹೇಳ್ಕೊಂಡಂತ ಹೇಳಿಕೆಗಳನ್ನ ಆಧಾರವಾಗಿಟ್ಕೊಂಡು ಬರುವಂತ ದೂರುಗಳನ್ನ ಆಧರಿಸಿ ಇವತ್ತು ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿರುವಂತದ್ದು. ಕೇವಲ ಒಂದು ನಾಯಿಗೆ ಸುಮಾರು 50 ಕೋಟಿಯಷ್ಟು ಬೆಲೆ ಇದೆ ಅಂತ ಹೇಳಿ ಆ ನಾಯಿಯನ್ನ ನಾನು ವಿದೇಶದಿಂದ ತೆಗೆದುಕೊಂಡು ಬಂದಿದ್ದೆ ಅಂತ ಹೇಳಿ ಹಲವು ವೇದಿಕೆಗಳಲ್ಲಿ ಸತೀಶ್ ಹೇಳ್ಕೊಂಡಿದ್ರು. ಅದರ ಜೊತೆಗೆ ಪ್ರತಿ ಬಾರಿ ಸತೀಶ್ ಯಾವ್ದಾರ ಒಂದು ನಾಯಿಯನ್ನ ತೆಗೆದುಕೊಂಡ್ ಬಂದ್ರೆ ಅದನ್ನ ಕೋಟಿಗಟ್ಟಲೆ ಕೊಟ್ಟಿರುವಂತದ್ದು. 50 ಲಕ್ಷ, 25 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ, ಈ ತರ ಬರೀ ಕೋಟಿಗಟ್ಟಲೆ ಅವರು ಲೆಕ್ಕಾಚಾರಗಳನ್ನ ಹೇಳುವಂತದ್ದು. ಆಮೇಲೆ ಇಲ್ಲಿ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಆ ನಾಯಿಗಳ ಹೆಸರೇ ಗೊತ್ತಿರಲ್ಲ, ಮತ್ತೆ ಆ ನಾಯಿಗಳ ಬಗ್ಗೆ ಜ್ಞಾನ ಕೂಡ ಇರಲ್ಲ. ಅದರ ಜೊತೆಗೆ ಭಾರತ ದೇಶದಲ್ಲಿ ಇರುವಂತ ನಾಯಿಗಳು ಕೂಡ ಯಾವ ಆಗಿರಲ್ಲ, ವಿದೇಶಗಳಿಂದ ತಂದಿರುವಂತ ನಾಯಿಗಳಂತ ಆತ ಪ್ರತಿ ಬಾರಿ ಹೇಳ್ಕೊಳ್ತಾ ಇದ್ದ. ಸತೀಶ್ಗೆ ಒಂದು ಕಡೆ ಡಾಗ್ ಸೆಕಿನ್ಸ್ ಅಂತನೂ ಕೂಡ ಅರ್ಧ ಹೆಸರು ಕೂಡ ಇರುವಂತದ್ದು. ಸೊ ಈತ ನೀಡುವಂತ ಹೇಳಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಇಡಿ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈತ ಹೇಳ್ತಾ ಇದ್ದಿದ್ದೆಲ್ಲ ಸುಳ್ಳು. ಅಷ್ಟು ಮೊತ್ತದ ಅಂದ್ರೆ 50 ಕೋಟಿದು, 5 ಕೋಟಿದು, 10 ಕೋಟಿದು ಈ ಮೊತ್ತದ ಯಾವುದೇ ನಾಯಿಗಳು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕಡೆ ಸ್ಪಷ್ಟತೆ ಗೊತ್ತಾಗ್ತಾ ಇರುವಂತದ್ದು.
ಸದ್ಯ ಇಡಿ ಅಧಿಕಾರಿಗಳು ಜೆಪಿ ನಗರದಲ್ಲಿರುವಂತ ಆತನ ಮನೆಯ ಮೇಲೆ ಒಂದು ದಾಳಿಯನ್ನು ಕೂಡ ನಡೆಸಿರುವಂತದ್ದು. ದಾಳಿಯನ್ನು ನಡೆಸಿ ಮಹತ್ವದ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ರು. ಒಂದಿಷ್ಟು ಮಹತ್ವದ ದಾಖಲೆಗಳು ಕೂಡ ಪತ್ತೆ ಆಗಿದೆ. ಆ ದಾಖಲೆಗಳಲ್ಲಿ ಈತ ಹೇಳ್ಕೊಂಡಿರುವಂತ ಕಾಸ್ಟ್ಲಿ ಮೊತ್ತದ ಯಾವ ನಾಯಿಗಳು ಕೂಡ ಇಲ್ಲ ಅಂತ ಗೊತ್ತಾಗಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಸತೀಶ್ ಹೇಳಿಕೆ ನೀಡಿರುವಂತೆ ಆ ಹಣ ಬರುತ್ತಲ್ಲ, ಕೋಟಿಗಟ್ಟಲೆ ಹಣವನ್ನಿರುತ್ತೆ. ಸೊ ಈ ಕೋಟಿಗಟ್ಟಲೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಣದ ಮೂಲ ಯಾವುದು, ಈ ಹಣ ಎಲ್ಲಿಂದ ಬಂತು, ಈ ಹಣವತ್ತ ಈತ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂದ್ರೆ 50 ಕೋಟಿ ಅಂತ ಹೇಳಿದ್ರೆ, ಈತ ಯಾವುದೇ ಒಂದು ನಾಯಿಯನ್ನ ತರಬೇಕಂದ್ರೆ ಅದರದ್ದೇ ಆದ ಕೆಲ ಪೇಪರ್ಸ್ ಡಾಕ್ಯುಮೆಂಟ್ಸ್ ಗಳು ಇದ್ದೇ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವುದೇ ರೀತಿಯಲ್ಲೂ ದಾಖಲೆಗಳು ಇರಬೇಕಾಗತ್ತೆ. 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ ಅಂದಾಗ ಅದ್ರ ಹಣದ ಮೂಲ ಯಾವುದು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. Okay. ಸತೀಶ್ ಏನ್ ಕೆಲಸವನ್ನ ಮಾಡ್ತಾರೆ, ಅವರ ತಂದೆ ಏನ್ ಕೆಲಸವನ್ನ ಮಾಡ್ತಾರೆ, ಅವ್ರ ತಂದೆ ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು, ಅದ್ರ ಜೊತೆಗೆ ಆಟೋ ಆಕ್ಟಿವಿಸ್ಟ್ ಕೂಡ ಆಗಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಈತನ ಹಣದ ಮೂಲ ಯಾವುದು ಅನ್ನೋದು ಇಡಿ ಅಧಿಕಾರಿಗಳಿಗೆ ಈತ ದಾಖಲೆಗಳನ್ನ ಕೊಡ್ಬೇಕಾಗುತ್ತೆ. ಒಂದು ವೇಳೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸತೀಶ್ಗೆ ಇದು ಕಂಟಕ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಇನ್ನೂ ಕೂಡ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.